ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗದ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಯನ್ನು ಹಾಗೂ ಅಂಬೇಡ್ಕರ್ ರಸ್ತೆ ನಾಮಫಲಕವನ್ನು ಅನಾವರಣ ಮಾಡಿದ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್, ಮಾಜಿ ಸಚಿವ HM ರೇವಣ್ಣ, ಮಾಜಿ ಶಾಸಕ A. ಮಂಜುನಾಥ್. ಇದಕ್ಕೂ ಮುಂಚೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರನ್ನು NS ವೃತ್ತದಿಂದ ಬೈಕ್ ರ್ಯಾಲಿ ಮುಖೇನ ಅಂಬೇಡ್ಕರ್ ನಾಮಫಲಕದ ಬಳಿ ಕರೆತರಲಾಯಿತು. ನಂತರ ನಾಮಫಲಕವನ್ನು ಅನಾವರಣ ಮಾಡಿ ಹಲವಾರು ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ಅಂಬೇಡ್ಕರ್ ಪ್ರತಿಮೆ ಬಳಿ ಕರೆತಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಲಾಯಿತು. ನಂತರ ವೇದಿಕೆ ಕಾರ್ಯಕ್ರಮವನ್ನು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್, ಮಾಜಿ ಸಚಿವ HM ರೇವಣ್ಣ, ಮಾಜಿ ಶಾಸಕ A. ಮಂಜುನಾಥ್, ಪುರಸಭಾ ಸದಸ್ಯ ರಂಗಹನುಮಯ್ಯ, ಮಾಡ್ಬಾಳ್ ಜಯರಾಮ್, ತೊರೆರಾಮನಹಳ್ಳಿ ನರಸಿಂಹಮೂರ್ತಿ, ಶಿವಶಂಕರ್, ಮಂಜೇಶ್, ಚೆನ್ನಕೇಶವ, ಚಿಕ್ಕರಾಜು ಹಾಗೂ ಇನ್ನೂ ಅನೇಕ ಪುರಸಭಾ ಸದಸ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಮಾಗಡಿ ತಾಲೂಕಿನಲ್ಲಿ ತಾವು ಇಲ್ಲಿ ಸ್ಥಾಪನೆ ಮಾಡಿದ್ದೀರಿ. ಅದಕ್ಕೆ ಯಾರ್ಯಾರು ಕಾರಣೀಭೂತರಾಗಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಮಂಜು ಅವರು ಶಾಸಕರಾಗಿದ್ದಾಗ ಪ್ರಾರಂಭ ಮಾಡಿದ್ರು ಅಂತ ಕೇಳಿದೆ. ಹಾಗಾಗಿ ಅವರಿಗೂ ಕೂಡ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ರಾಜಕೀಯ ಸಲ್ಲದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶೋಷಿತ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು,
ಸಮಾನತೆಯನ್ನು ಕೊಡಬೇಕು, ಮನುಷ್ಯ ಮನುಷ್ಯನಾಗಿ ಬದುಕಬೇಕು ಅನ್ನುವಂತ ಚಿಂತನೆ ಇವತ್ತು ಇಡೀ ವಿಶ್ವದಲ್ಲೇ ನಡೀತಾ ಇದೆ. ಒಂದು ಕಡೆ ಬಿಳಿಯರು ಕರಿಯರು ಅಂತ ಹೇಳಿ ಮನುಷ್ಯನ ಬಣ್ಣದ ಮೇಲೆ ಆಗ್ತಕ್ಕಂಥ ಶೋಷಣೆಗಳು, ಇನ್ನೊಂದು ಕಡೆ ಜಾತಿಯ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಆಗ್ತಕ್ಕಂಥ ಶೋಷಣೆಗಳು. ಇದು ಆಗಬಾರದು. ಮನುಷ್ಯ ಒಂದೇ ಜಾತಿಗೆ ಸೇರಿದವನು, ಮನುಷ್ಯ ಮನುಷ್ಯನ ಹತ್ರ ಕಂದಕ ಇರಬಾರದು, ಸಮಾನತೆ ಇರಬೇಕು ಅಂತೇಳಿ ತನ್ನ ಇಡೀ ಜೀವನವನ್ನ ಮುಡುಪಾಗಿಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಾಗ ನಾವೆಲ್ಲರೂ ಕೂಡ ಒಂದು ಅನ್ನುವಂತ ಭಾವನೆ ಬರಬೇಕು. ಅಂದಿನ ಸಮಾಜದಲ್ಲಿ ಹೋರಾಟವನ್ನ ಮಾಡಿದ್ದಾರೆ. ಇತಿಹಾಸ ಹೇಳುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ಇತಿಹಾಸ ಹೇಳುತ್ತೆ. ತನಗೆ ಸಿಕ್ಕಿದಂತ ಅವಕಾಶವನ್ನ ಉಪಯೋಗ ಮಾಡಿ ಇಡೀ ವಿಶ್ವ ಬೆರಗಾಗುವಂತ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ. ಧರ್ಮಗಳು, ವಿಭಿನ್ನವಾದಂತ ಸಂಸ್ಕೃತಿ ಇರ್ತಕ್ಕಂಥ ಈ ದೇಶದಲ್ಲಿ ಅಷ್ಟೇ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಇಡೀ ವಿಶ್ವ ಮೆಚ್ಚುವಂತ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ರೆ ಇವತ್ತಿನ ಅಗತ್ಯತೆ ಏನಿದೆ ಅಂತ ಹೇಳಿದ್ರೆ, ನಾವು ಭಾರತೀಯರು ಎಲ್ಲವನ್ನೂ ದೂರ ಇಟ್ಟು ನಾವೆಲ್ಲ ಒಂದು ಅನ್ನುವಂತ ಅಗತ್ಯತೆ ಇದೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಬಹುಶಃ ಈ ದೇಶದಲ್ಲಿ ಯಾರ್ದಾದ್ರೂ ಮೂರ್ತಿಗಳು, ಪ್ರತಿಮೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅನ್ನೋದನ್ನ ನಾನು ತಮಗೆ ಸಂತೋಷದಿಂದ ಹೇಳುತ್ತೇನೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ, ಸಂವಿಧಾನವನ್ನ ಬರೆದೇ ಹೋಗಿದ್ರೆ, ಈ ಶೋಷಿತ ಸಮುದಾಯಕ್ಕೆ ಸಮಾನತೆಯನ್ನ ಕೊಡುವಂತ ಕಾನೂನುಗಳನ್ನ ಮಾಡದೆ ಹೋಗಿದ್ರೆ, ತಾವು ಊಹೆ ಮಾಡಿಕೊಳ್ಳಿ ಭಾರತ ಹೇಗಿರ್ತಾ ಇತ್ತು, ಭಾರತದ ಸಮಾಜ ಹೇಗಿರ್ತಾ ಇತ್ತು ಅಂತೇಳಿ ಊಹೆ ಮಾಡಿಕೊಳ್ಳಿ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮತ್ತು ಅವರ ಆದರ್ಶಗಳು ಇವತ್ತಿಗೆ ಪ್ರಸ್ತುತ ಆಗ್ತವೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಶಿಕ್ಷಣದ ಮೂಲಕ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಆಗಿರ್ಬೋದು. ಆದರೆ ಇಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಾವು ಬದಲಾವಣೆಯನ್ನ ಕಾಣ್ತೇವೆ. ಅದಕ್ಕೆ ಸಾಕ್ಷಿ ಇವತ್ತು ಎಲ್ಲ ಸಮುದಾಯಗಳು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಇಟ್ಟಿದ್ದಾರೆ ಅನ್ನೋದೇ ಸಾಕ್ಷಿ. ಬರೀ ದಲಿತ ಸಮುದಾಯದವರು ಇಟ್ಟಿಲ್ಲ, ಇದು ಬೇರೆ ಬೇರೆ ಎಲ್ಲ ಸಮುದಾಯಗಳು ಸೇರಿ ಆ ಮಹಾಪುರುಷನ ಮೂರ್ತಿಯನ್ನ ಇವತ್ತು ಪ್ರತಿಮೆಯನ್ನ ಇಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನ ಬಹಳ ಸಂತೋಷದಿಂದ ನಾನು ಒಪ್ಕೊಳ್ತೇನೆ. ಆದರ್ಶಗಳು ಈ ಸೂರ್ಯ ಚಂದ್ರ ಇರೋವರೆಗೂ ಇರ್ತವೆ ಅನ್ನೋದನ್ನ ಮಾತ್ರ ಮರಿಬಾರದು. ಎಲ್ಲಿಯವರೆಗೆ ಶೋಷಣೆ ಇರ್ತದೆ ಅಲ್ಲಿಯವರೆಗೆ ಅಂಬೇಡ್ಕರ್ ವಾದ ಇರುತ್ತೆ, ಅಲ್ಲಿಯವರೆಗೆ ಅಂಬೇಡ್ಕರ್ ಆದರ್ಶಗಳು ಪ್ರಸ್ತುತ ಅನ್ನುವಂತ ಮಾತನ್ನ ಹೇಳ್ತೇನೆ. ಮತ್ತು ಇವತ್ತು ತಾವು ಮಾಡಿರ್ತಕ್ಕಂಥ ಈ ಉತ್ತಮವಾದ ಈ ಕೆಲಸ ಮಾಗಡಿಯಲ್ಲಿ, ಅದರಲ್ಲೂ ಕೂಡ ತಾವೆಲ್ಲರೂ ಸೇರಿ ಮಾಡಿದ್ದೀರಿ. ಅದಕ್ಕಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ.
ಈ ತಾಲೂಕಿನಲ್ಲಿ ರಾಜಕಾರಣವನ್ನು ಪ್ರಾರಂಭ ಮಾಡಿದ ದಿವಸಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು, ಹಲವಾರು ಜನ ಹಲವಾರು ವೃತ್ತಿಗಳನ್ನು ಅವಲಂಬಿಸಿಕೊಂಡು ಬೆಂಗಳೂರಿನಲ್ಲಿ ಅಧಿಕಾರಿಗಳಾಗಿರ್ತಕ್ಕಂಥವ್ರು, ಖಾಸಗಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಒಬ್ಬ ಆಟೋ ಡ್ರೈವರ್ ತಾವಿಂದ ಹಿಡಿದು ಒಬ್ಬ ಹಿರಿಯ ಸರ್ಕಾರಿ ಅಧಿಕಾರಿವರೆಗೂ ನಾನು ಮಾಗಡಿ ಅಂತ ಹೇಳಿದಾಗ ನನ್ನನ್ನು ಕೇಳ್ತಿದ್ದು ಒಂದು ಅಂಬೇಡ್ಕರ್ ಪುತ್ಥಳಿಯನ್ನ ನೀವು ಸ್ಥಾಪನೆ ಮಾಡಿ ಎಲ್ಲ ತಾಲೂಕುಗಳಲ್ಲೂ ನಮ್ಗೆ ಅಂಬೇಡ್ಕರ್ ಪ್ರತಿಮೆ ನೋಡಲಿಕ್ಕೆ ಸಿಗ್ತದೆ. ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ಕೂಡ ಒಬ್ಬ ಸಂವಿಧಾನ ಕರ್ತೃ ಅಂಬೇಡ್ಕರ್ ಅವರ ಪ್ರತಿಮೆ ಮಾಡಲಿಲ್ಲ ಅನ್ನುವಂಥ ಕೊರಗಿದೆ. ನೀವು ಮಾಡಿ, ನಿಮ್ಮ ಕೈಲಿ ಸಾಧ್ಯ ಆಗ್ತದೆ ಅಂತ ಕೇಳ್ತಿದ್ದನ್ನ ಇಲ್ಲಿ ಸ್ಮರಿಸ್ಕೊಳ್ಬೇಕಾಗ್ತದೆ. ಅದು ಯಾಕೋ ಏನೋ ಇವತ್ತು 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಸಣ್ಣ ಸಣ್ಣ ಕಾಲೋನಿಗಳಲ್ಲಿ, ಹಳ್ಳಿಗಳಲ್ಲಿ ಇವತ್ತು ನಾವು ಪ್ರತಿಮೆಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಕೆಂಪೇಗೌಡರು ಹುಟ್ಟಿದಂಥ ಈ ನಾಡು ಮಾಗಡಿ, ಇಲ್ಲಿ ನಮಗೆ ಸಂವಿಧಾನವನ್ನು ತಂದುಕೊಟ್ಟಂತ ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇಲ್ಲ ಅನ್ನುವಂಥ ಕೊರಗನ್ನ ನೀಗಿಸಬೇಕು ಎನ್ನುವಂಥ ಒಂದು ಅವಕಾಶ ನನ್ನ ಪಾಲಿಗೆ ಬಂದಿದ್ದು ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಇತ್ತೀಚಿನ ಯುವಕರ ಸಂಘಟನೆ ಇವತ್ತು ಈ ಸಮಾಜ ಒಗ್ಗೂಡೋದಕ್ಕೆ ಕಾರ್ಯಕಾರಣ ಆಗ್ತಾ ಇದೆ ಅನ್ನೋದನ್ನು ನೋಡಿದಾಗ ಒಗ್ಗಟ್ಟಿನಿಂದ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ, ನೀವೇನು ಸಾಧಿಸ್ತೀರಿ ಅನ್ನೋದಕ್ಕಿಂತ ನಾವು ಇದ್ದೇವೆ ಅಂತ ತೋರಿಸಿದ್ದೀರಲ್ಲ, ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಒಂದು ಕಾಲಕ್ಕೆ ಈ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ನಾವು ಸಮಾಜದ ಹೆಸರು ಹೇಳೋಕ್ಕೆ ಹಿಡ್ಲೇಟ್ ಆಗ್ತಿದ್ದಂಥ ಜನ, ಇವತ್ತು ಇದಕ್ಕೆಲ್ಲ ಕಾರಣ ಏನಿವತ್ತು ನಮ್ಮ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೇವೆ ಹಾಗೂ ರಾಷ್ಟ್ರಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಅಂಬೇಡ್ಕರ್ ಅವರನ್ನು ನಾವು ಇವತ್ತು ಜ್ಞಾಪಿಸ್ಕೊಳ್ಬೇಕಾದಂಥದ್ದು ಬಹಳ ಅವಶ್ಯಕ ಮತ್ತು ನಮ್ಮೆಲ್ಲರ ಕರ್ತವ್ಯ. ಮನುಷ್ಯರಾಗಿ ಬಾಳೋದಕ್ಕೆ ದಾರಿದೀಪವಾದಂಥ ಮಹಾನ್ ಭಾವರು ಅಂಬೇಡ್ಕರ್ ಅವರು. ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಬಹಳ ಅತ್ಯುತ್ತಮವಾಗಿ ಮಾತನಾಡಿದ್ರು. ಈ ರಾಷ್ಟ್ರದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿವಾದವನ್ನ ನಾವೆಲ್ಲರೂ ಕೂಡ ಅಪ್ಯಾಯಮಾನವಾಗಿ ಒಪ್ಕೊಳ್ತೇವೆ. ಕಾರಣ, ಮನುಷ್ಯರನ್ನ ಮನುಷ್ಯ ಕಾಣುವಂತ ಧ್ಯೇಯವನ್ನು ತೋರಿಸಿದವರು ಈ ಮಹಾನ್ ಭಾವರು. ಕಾನೂನನ್ನ ಪಾಲನೆ ಮಾಡ್ತಕ್ಕಂಥ ಸಮಯದಲ್ಲಿ ಆಗ್ತಕ್ಕಂಥ ತೊಡಕುಗಳಿಗೆ, ಜನರಿಗೆ ಸರ್ಕಾರದ ಸವಲತ್ತು ಸರಿಯಾಗಿ ಸಿಗದಿದ್ದಂಥ ಸಂದರ್ಭದಲ್ಲಿ ನಮ್ಮ ಯುವ ನಾಯಕರು, ನಮ್ಮ ಸಮಾಜದ ಮುಖಂಡರುಗಳು ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥದ್ದೇ ನನ್ನ ಮುಖ್ಯವಾದಂಥ ಬೇಡಿಕೆ, ನಿಮ್ಮಲ್ಲಿ ನನ್ನ ಅನಿಸಿಕೆ.
ಮೊದಲೇ ಇದು ಪಕ್ಷ ಅತೀತವಾದಂತ ಕಾರ್ಯಕ್ರಮ. ಇವತ್ತು ಭಾರತದಲ್ಲಿ 136 ಕೋಟಿ ಜನಸಂಖ್ಯೆ ಇದೆ. 136 ಕೋಟಿ ಜನಸಂಖ್ಯೆ ಇದೆ. 4563 ಜಾತಿಗಳಿದೆ. ಹಲವಾರು ಧರ್ಮಗಳಿವೆ, ಸಾವಿರಾರು ಭಾಷೆಗಳಿವೆ. ಈ ಎಲ್ಲ ಜನರು ಕೂಡ ಇವತ್ತು ನೆಮ್ಮದಿಯಿಂದ ಭಾರತದಲ್ಲಿ ಬದುಕಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನ. ಹಿಂದೂಗಳಿಗೆ ಭಗವದ್ಗೀತೆ ಹೆಂಗೋ, ಕ್ರಿಸ್ತರಿಗೆ ಬೈಬಲ್ ಹೆಂಗೋ, ಮುಸಲ್ಮಾನಿಗೆ ಕುರಾನ್ ಹೆಂಗೋ, ಭಾರತದ ಸಮಸ್ತ ಭಾರತೀಯರಿಗೆ ಪವಿತ್ರ ಗ್ರಂಥ ಯಾವುದೊಂದು ಸಂವಿಧಾನ. ಅಂತ ಒಬ್ಬ ವ್ಯಕ್ತಿಯ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಊರಿನ ತುಂಬ ಮೆರವಣಿಗೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅಂಬೇಡ್ಕರ್ ಹಬ್ಬ ಆಚರಿಸೋದು ಅಂದ್ರೆ ಬರೀ ಇಷ್ಟೇ ಅಂತ ಅಲ್ಲ ನಮ್ಮ ಕೋರಿಕೆ. ಅಂಬೇಡ್ಕರ್ ಹಬ್ಬ ಅಂದ್ರೆ ಪ್ರತಿಯೊಬ್ರು ಅಂಬೇಡ್ಕರ್ ಆಗುವಂಥದ್ದು. ಪ್ರತಿಯೊಬ್ರು ಕೂಡ ಅನ್ಯಾಯ ಕಂಡಾಗ ಪ್ರತಿಭಟಿಸುವ ಶಕ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು. ಸಂವಿಧಾನಬದ್ಧ ಹಕ್ಕುಗಳು ನಮಗೆ ಸಿಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು ಅಂಬೇಡ್ಕರ್ ಹಬ್ಬದ ಗುರಿಯಾಗಬೇಕಾಗಿದೆ. ಯಾವತ್ತು 14/4/1891ರಲ್ಲಿ ಮಾನವ ಕಲ್ಯಾಣಕ್ಕೆ ಜನಿಸಿರ್ತಕ್ಕಂಥ ಈ ಭರತ ಖಂಡದ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಚಿನ್ಮಯವಾದ ಒಂದು ಮನುಷ್ಯ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಕೃತಿಯ ಒಂದು ಜೀವಸತ್ವ ಉದಯವಾಗುತ್ತೋ ಅವತ್ತು ದೀನ ದಲಿತರ ನೊಂದವರ ದುಃಖಗಳ ಒಂದು ಆತ್ಮಕ್ಕೆ ಸಂದೇಶಗಳನ್ನು ಸುದೀರ್ಘವಾಗಿ ಕೊಟ್ಟಂತಹ ಒಂದು ಶಕ್ತಿ ಹುಟ್ಟಿದೆ ಎಂದು ಅನ್ನುವುದನ್ನು ನಾವೆಲ್ಲರೂ ಕೂಡ ಜ್ಞಾಪಿಸಿಕೊಳ್ಳಬೇಕಾಗುತ್ತೆ. ಬಂಧುಗಳೇ, ಈ ಒಂದು ಸುದೀರ್ಘದಲ್ಲಿ ನಾವು ಯೋಚನೆ ಮಾಡುವುದಾದರೆ ನಾವು ಭಾರತೀಯರು ಆಗಿದ್ದ ಪಕ್ಷದಲ್ಲಿ ನಾವು ಮಾನವ ಕಲ್ಯಾಣ, ಮಾನವಕ್ಕಾಗಿ ಬದುಕಿರತಕ್ಕಂಥ ಒಂದು ನಿಷ್ಠಾಕಾಷ್ಠೆಗಳನ್ನು ನಾವು ಯೋಚಿಸಿದ್ದಾಗ, ಸಮೃದ್ಧದ ತುಂದಿಲದಲ್ಲಿ ಯೋಚನೆ ಮಾಡತಕ್ಕಂತಹ ಸುಸಂದರ್ಭಗಳನ್ನು ನಾವು ಯೋಚನೆ ಮಾಡಿದಾಗ, ಇವತ್ತು ಪ್ರತಿಭಾ ಪುರಸ್ಕಾರವನ್ನು ನಾವು ಈ ಒಂದು ವೇದಿಕೆಯಲ್ಲಿ ನಾವು ಇಟ್ಕೊಂಡಿದ್ದು. ಪ್ರತಿಭಾ ಪುರಸ್ಕಾರದ SK ಬೋಲ್ದ್ರವರು ಒಂದು 10ನೇ ತರಗತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು 770 ಅಂಕಕ್ಕೆ 282 ಅಂಕಗಳನ್ನು ತಗೊಳ್ಳುತ್ತಾರೆ. 282 ಅಂಕಗಳನ್ನು ತೆಗೆದುಕೊಂಡಂತಹ ಸುಸಂದರ್ಭದಲ್ಲಿ SK ಬೋಲ್ದ್ರವರು ಅಸ್ಪೃಶ್ಯತೆಯಲ್ಲಿರ್ತಕ್ಕಂತಹ ಈ ಒಂದು ನಿಘಂಟಿನ ಒಂದು ವಿದ್ಯಾರ್ಥಿ ಉತ್ತೀರ್ಣನಾಗಿರುವುದು ಬಹಳ ಶ್ರೇಷ್ಠ. ಹಾಗಾಗಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಬೇಕು ಅಂತ ಒಂದು ವೇದಿಕೆಯನ್ನು ಸಿದ್ಧವಾಗುತ್ತೆ. ಸನ್ಮಾನವಾದಾಗ SK ಕಿಲಸ್ಕರ್ ಅವರು ಅವರು ಮುಖ್ಯೋಪಾಧ್ಯಾಯರಾಗಿರ್ತಾರೆ, ಶಿಕ್ಷಕರಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸಿರುವ ಜೊತೆಯಲ್ಲಿ ಒಂದು ಬುದ್ಧ ಚರಿತ್ರೆಯನ್ನ, ಅವರೇ ಬರೆದಿರ್ತಕ್ಕಂತಹ ಒಂದು ಬುದ್ಧ ಚರಿತ್ರೆಯನ್ನ SK ಕಿಲಸ್ಕರ್ ಅವರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕೊಡ್ತಾರೆ. ಆ ಬುದ್ಧ ಚರಿತ್ರೆ 2000 ವರ್ಷಗಳ ಹಿಂದೆ ಇತಿಹಾಸ ಉಳಿತಕ್ಕಂತಹ ಮಾನವ ಕುಲಕೋಟಿಗಳ ಬಂಧುದ್ವಯ ಸಮಾನಾದ್ವಿತ ಆಧಾರದಿಂದ ಶಿಸ್ತಿನ ನಿಘಂಟಿನಲ್ಲಿ ಶಕ್ತಿಯ ಸಂದೇಶವಾಗಿ ಸಾರಿರ್ತಕ್ಕಂತಹ ಬುದ್ಧ ಚರಿತ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೃದಯದಲ್ಲಿ ನೊಂದು ಬೆಂದವರಂತಹ ಆವಿಷ್ಕಾರ ಮಂಡಲಗಳನ್ನು ದೂರಗೊಳಿಸಿ ಈ ಭಾರತೀಯ ಸಂಪತ್ತಿನ ಮುಡುಪಿಟ್ಟಂತಹ ಸಂಪ್ರದಾಯದ ಸಿದ್ಧಾಂತಗಳನ್ನು ನಾವೆಲ್ಲರೂ ಒಡಗೂಡಿಸಿ ಮಾನವ ಕಲ್ಯಾಣದ ಯೋಚನದ ಕುಲಕೋಟಿ ಸವಿಸ್ತಾರವಾಗಿರ್ತಕ್ಕಂತಹ ಒಂದು ಜ್ಞಾನಕೋಶದ ಎತ್ತರಕ್ಕೆ ಬೆಳೆದುಕೊಳ್ಳುವುದಕ್ಕೆ ನಾಂದಿಯಾಗುತ್ತೆ. ನೋಡಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಸ್ವತಂತ್ರ ಬಂದಾಗಿಂದ ಸ್ವತಂತ್ರ ಪೂರ್ವದಲ್ಲಿ ನಮಗೆ ಬಾಬಾ ಸಾಹೇಬ್ರೆ ಬೇಡ ಅಂತ ಹೇಳ್ತಾ ಇದ್ದವರೆಲ್ಲ ಇವತ್ತು ಬಾಬಾ ಸಾಹೇಬ್ರ ಹೆಸರು ಹೇಳಂಗಾಗಿದೆ 77 ವರ್ಷಕ್ಕೆ ಅಂತಂದ್ರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಬಹಳಷ್ಟು ಜನ ಈಗ ನಮ್ಮ ಶ್ರಮ ದುಡಿಮೆ ನಾವು ದುಡಿತಾ ಇದ್ದೀವಿ, ಶ್ರೀಮಂತರಾಗ್ತಲೇ ಇದ್ದಾರೆ, ಬಡವರಾಗ್ತಲೇ ಇದ್ದಾರೆ, ಒಂದು ಬಹಳ ದೊಡ್ಡ ಕಂದಕ ಇದೆ ಅಂತ ನಮ್ಮ ನೌಕರರ ಸಂಘದ ಅಧ್ಯಕ್ಷರು ಶಿವಶಂಕರ್ ಅವರು ಹೇಳಿದ್ದಾರೆ. ಯಾಕೆ
ಆ ಅನುಭವ ನಮಗಾಗಿದೆ ಅಂತಂದರೆ ನಾವು ಬರೀ ದುಡಿಯೋಕ್ಕಷ್ಟೇ ಸೀಮಿತ ಆಗ್ಬಿಟ್ಟಿದ್ದೀವಿ. ದುಡ್ದಿದ್ದನ್ನು ನಮ್ಮ ಟ್ರೆಜರಿಯಲ್ಲಿ ಹೇಗೆ ಇಡಬೇಕು, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋಂಥದ್ದ ಮ್ಯಾನೇಜ್ಮೆಂಟನ್ನು ನಾವು ಕಲ್ತಿಲ್ಲ. ಹಾಗಾಗಿ ನಾವು ಬಡವರಾಗಿರೋದಕ್ಕೆ ಕಾರಣಕರ್ತರಾಗಿದ್ದೀವಿ. ಸಂಘಟನೆ ಆಗಬೇಕು, ಹಾಗಾಗಬೇಕು, ಹೀಗಾಗಬೇಕು, ನಾವು ಹಂಗಾಗ್ಬೋದು ಹಿಂಗಾಗ್ಬೋದು ಅಂತ ಎಲ್ಲ ಹೇಳ್ತೀವಿ. ಆದರೆ ನಾವ್ಯಾರೂ ಕೂಡ ಭಾರತದ ಸಂವಿಧಾನದ ಜೊತೆಗಿಲ್ಲ ಅನ್ನೋವಂಥದ್ದು 100ಕ್ಕೆ 100 ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ನಾವು ಸಂವಿಧಾನದ ಜೊತೆಗೆ ಇಲ್ಲ ಅಂತಂದರೆ ಬಾಬಾ ಸಾಹೇಬರು ಏನು ತತ್ವಗಳನ್ನು ಸಿದ್ಧಾಂತಗಳನ್ನು ಹೇಳಿದ್ದಾರೆ ಅವನ್ನು ನಾವು ಆಚರಣೆಯಲ್ಲಿ ತಂದಿಲ್ಲ. ಯಾವ ವಿಚಾರಗಳನ್ನ ಆಚರಣೆಯಲ್ಲಿ ತಂದಿಲ್ಲ ಅಂತಂದರೆ ಅವರು ವೋಟ್ ಹಾಕಬೇಕಾದಾಗ ನಿಮ್ಮ ಉದ್ಧಾರ, ನಮ್ಮ ಉದ್ಧಾರ, ಪ್ರಜೆಗಳ ಉದ್ಧಾರ, ನೀವು ಏನು ಆಲೋಚನೆ ಮಾಡಿದ್ದೀರಾ, ಏನು ನಿಮ್ಮ ಪ್ರಣಾಳಿಕೆ ಇದೆ ಅನ್ನೋಂಥದ್ದನ್ನು ನಾವು ಯಾರೂ ಕೇಳೇ ಇಲ್ಲ. 500 ರೂಪಾಯಿಗೆ ಓಟ್ ಹಾಕಿದ್ದೀವಿ, 1000 ರೂಪಾಯಿಗೆ ಓಟ್ ಹಾಕಿದ್ದೀವಿ, ಎಂಡಕ್ಕೆ, ಸೀರೆಗೆ, ಪಂಚೆಗೆ ಓಟ್ ಹಾಕಿರೋದ್ರಿಂದ ನಾವು ಬಡವರಾಗಿ ಇರೋಂಥದ್ದಾಗಿದೆ, ಶ್ರೀಮಂತರಾಗಿ ಇರೋಕ್ಕೆ ಸಾಧ್ಯ ಆಗಿದೆ. ನಾವು ನಮ್ಮ ಉದ್ಧಾರಕ್ಕೆ ಏನು ಮಾಡಿದ್ದಾರೆ ಅನ್ನೋಂಥದ್ದು ಒಂದು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ನಾವು ಸಾತ್ವಿಕರನ್ನ, ನಿಸ್ವಾರ್ಥಿಗಳನ್ನ, ಪ್ರಾಮಾಣಿಕರನ್ನ ನಾವು ವಿಧಾನಸೌಧಕ್ಕಾಗಲಿ ಸಂಸತ್ತಿಗಾಗಲಿ ಕಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಬಂಧುಗಳೇ, ಇವತ್ತು ಒಂದು ವಿಶೇಷವಾದಂಥ ದಿನವನ್ನು ನೆನೆಸ್ಕೊಳ್ತಾ ಇದ್ದೀರಿ. ಏನದು ವಿಶೇಷ? 1818 ಭೀಮಾ ಕೋರೆಗಾಂವ್ ಯುದ್ಧ ಯಾಕೆ ನಡೀತು, ಯಾವುದಕ್ಕೋಸ್ಕರ ನಡೀತು, ಆ ಯುದ್ಧದ ಇತಿಹಾಸ ಏನು ಅಂತಕ್ಕಂಥದ್ದನ್ನ 1-2 ನಿಮಿಷದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ಲೇಬೇಕು. ಯಾಕೆಂದ್ರೆ ಹೆಣ್ಮಕ್ಳು ಜಾಸ್ತಿ ಕೂತಿದ್ದೀರಿ. ಈ ಯುದ್ಧ ಯಾಕೆ ನಡೀತು ಅಂದ್ರೆ, ಅವತ್ತಿನ ಕಾಲಕ್ಕೆ 1818ನೇ ಇಸ್ವಿಯಲ್ಲಿ ಪೂನಾ ಅಂತಕ್ಕಂತಹ ಪ್ರಾಂತ್ಯದ 2ನೇ ಬಾಜಿರಾಯ ಅಸ್ಪೃಶ್ಯ ಹೆಣ್ಣು ಮಕ್ಕಳು ಯಾರು ದೊಡ್ಡವರಾಗ್ತಾರೆ ಅವ್ರನ್ನ ದರ ಅಂತ ಎಳ್ಕೊಂಡು ಹೋಗಿ ಆ ಹೆಣ್ಣು ಮಕ್ಕಳನ್ನ ರೇಪ್ ಮಾಡ್ತಿದ್ದ. ಅಸ್ಪೃಶ್ಯ ಹೆಣ್ಣು ಮಕ್ಕಳು ಬ್ಲೌಸ್ ಹಾಕಂಗಿಲ್ಲ, ಮೇಲ್ಗಡೆ ಮೈ ತುಂಬ ಬಟ್ಟೆ ಹಾಕ ಕೂತಿದ್ದೀರಿ. ಇವತ್ತು ಹೆಣ್ಣು ಮಕ್ಕಳು ಮೈ ಮೇಲೆ ಬಟ್ಟೆ ಹಾಕಿರದೆ ಅಂತಕ್ಕಂಥ ಕಾನೂನುಗಳಿತ್ತು. ಅಸ್ಪೃಶ್ಯರು ಹೊಸ ಬಟ್ಟೆ, ಇವತ್ತೇನು ಬೂಟು ಶೂಟ್ಗಳು ಹಾಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕ ಕೂತಿದ್ರಲ್ಲ ನೀವು ಹೊಸ ಬಟ್ಟೆಗಳನ್ನ ಖರೀದಿ ಮಾಡಂಗಿಲ್ಲ. ತಪ್ಪಿ ಹೊಸ ಬಟ್ಟೆಯನ್ನ ಖರೀದಿ ಮಾಡಿದ್ರೆ ಅದನ್ನ ಧೂಳಿಗೆ ಹಚ್ಚಿ ಮಧ್ಯ ಕಟ್ ಮಾಡಿ ಕೊಡಬೇಕು ಅಂತಕ್ಕಂಥ ಆದೇಶ ಇತ್ತು. ನೀವು ರಿಪೋರ್ಟ್ ನೋಡಬೇಕು, ಓದಲ್ಲ ನೀವು. ಸ್ಟಂಡನ್ ರಿಪೋರ್ಟ್ನ ಓದಿದ್ರೆ, ಮೇಜರ್ ಕ್ಯಾಪ್ಟನ್ ಸ್ಟಂಡನ್ ರಿಪೋರ್ಟ್ನಲ್ಲಿ ದಾಖಲೆ ಇದೆ. ನಮ್ಮ ಹೆಣ್ಣು ಮಕ್ಕಳನ್ನ ಎಷ್ಟು ತುಚ್ಛವಾಗಿ ನಡೆಸ್ಕೊಂಡಿದ್ದ ಅವತ್ತಿನ ಕಾಲಕ್ಕೆ ಮರಾಠರ ಪೇಶ್ವೆ ಬಾಜಿರಾಯ. ಸಿದ್ದನಾಕ ಅಂತಕ್ಕಂಥ ಒಬ್ಬ ಕ್ಯಾಪ್ಟನ್ಗೆ ಕಿಚ್ಚು ಬಂತು. ನಿಮಗೆ ಕಿಚ್ಚಿದ್ಯಾ? ಸತ್ತೋಗಿದೆ ನಿಮ್ ಕಿಚ್ಚು. 500 ಜನ ಮಹಾನ್ ಸೈನಿಕರು 28,000 ಪೇಶ್ವೆಗಳ ತಲೆಯನ್ನ ಕತ್ತರಿಸಿದ್ರು ಅಂದ್ರೆ ಕಿಚ್ಚು ಎಷ್ಟಿತ್ತು ಅವ್ರಿಗೆ, ಅವ್ರ ನೋವು ಎಷ್ಟಿತ್ತು. ಯಾರಿಗೋಸ್ಕರ ಅವರು ಯುದ್ಧ ಮಾಡಿದ್ರು? ಯಾರಿಗೋಸ್ಕರ 22 ಜನ ರಕ್ತ ಸುರಿಸಿದ್ರು? ಅದಕ್ಕೆ ಹೇಳ್ತಾರೆ ಅಂಬೇಡ್ಕರ್, ನೆನಪುಗಳಿಲ್ಲದ ಸಮಾಜ ಕನಸುಗಳನ್ನ ಹೇಗೆ ಕಟ್ಟುತ್ತೆ? ನಮ್ಮ ನೆನಪೇ ಇಲ್ವಲ್ಲ, ನಮಗೆ ನಾವ್ಯಾರು ಅಂತಕ್ಕಂಥ ನೆನಪೇ ಇಲ್ಲ. ನೆನಪುಗಳಿಲ್ಲದ ಸಮಾಜ ಕನಸುಗಳನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವ್ರತವೂ ಇರಲಿಲ್ಲ. ಓಟ್ನಕ್ಕನ್ನ ಕೊಡ್ಲಿಕ್ಕೆ ಅಂಬೇಡ್ಕರ್ ಸಂವಿಧಾನದ ಸಭೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ಏನಂತ ಹೇಳ್ತಾರೆ ನೋಡಿ, ಅಲ್ಲಿ ನಿಲ್ಸಿದ್ರಲ್ಲ ಸ್ಟ್ಯಾಚ್ಯೂ, ಆ ಸ್ಟ್ಯಾಚ್ಯೂ ಎಲ್ಲಿದು? ಆ ಫೋಟೋ ಈಗೇನು ನೀವು ಪುರಸಭೆ ಮುಂದೆ ಹಿಂಗೆ ಕೈ ತೋರಿಸ್ತಾರಲ್ಲಪ್ಪ, ಆ ಫೋಟೋ ಎಲ್ಲಿದದು? ಅದು ಲಂಡನ್ನಿನ ಪ್ರೆಸ್ ಕ್ಲಬ್ನಲ್ಲಿ 1948ನೇ ಇಸ್ವಿನಲ್ಲಿ ಪ್ರೆಸ್ ಕ್ಲಬ್ನ ಉದ್ದೇಶಿಸಿ ಭಾಷಣ ಮಾಡ್ತಾ ಹೇಳ್ತಾರೆ. ಪತ್ರಕರ್ತ ಒಬ್ಬ ಕೇಳ್ತಾನೆ, ಮಿಸ್ಟರ್ ಅಂಬೇಡ್ಕರ್, ನಿಮಗೆಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ,
ಇಂಡಿಯಾ ದೇಶಕ್ಕೆ ಸಂವಿಧಾನ ಬರೀತೀನಿ ಅಂತ ಬಂದಿದ್ರಲ್ಲ ಇಲ್ಲಿಗೆ. ನಿಮ್ ಇಂಡಿಯಾ ದೇಶದಲ್ಲಿ ಬಟ್ಟೆ ಹೊಲಿಯಕ್ಕೊಂದ್ ಜಾತಿ, ಬಟ್ಟೆ ಇಸ್ತ್ರಿ ಮಾಡಕ್ಕೊಂದ್ ಜಾತಿ, ತಮಟೆ ಹೊಡೆಯಕ್ ಜಾತಿ, ಬಸ್ ಹತ್ತಿದ್ರೆ ಜಾತಿ, ಬಸ್ ಇಳಿದ್ರೆ ಜಾತಿ, ಕೆಮ್ಮಿದ್ರೆ ಜಾತಿ, ಉಗಿದ್ರೆ ಜಾತಿ, ಹೆಲಿಕಾಪ್ಟರ್ ಮೇಲೆ ಇದ್ರು ಜಾತಿ. ಒಂದು ಜಾತಿನ, ಒಂದು ಧರ್ಮನ ನಿಮ್ ದೇಶದಲ್ಲಿ, ಅವಕ್ಕೆ ನೀವು ರೈಟ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಯಾ ಅಂತ ಕೇಳ್ತಾನೆ ಯಾರು ಪತ್ರಕರ್ತ. ಆಗ ಬೆಟ್ ಮಾಡ್ತಾರೆ ಹಿಂಗೆ ಬಾಬಾ ಸಾಹೇಬ್, ಪ್ಲೀಸ್ ರೀಡ್ ಟು ಮೈ ಕಾನ್ಸ್ಟಿಟ್ಯೂಷನ್ ಇನ್ ದಿ ಪ್ರಿಯಾಂಬಲ್. ನನ್ನ ಸಂವಿಧಾನದ ಪ್ರಿಯಾಂಬಲ್ ಅನ್ನ ಫಸ್ಟ್ ಓದಿ ನೀವು. ನನ್ನ ಸಂವಿಧಾನದಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ, ಸೆಕ್ಯುಲರ್, ಡೆಮೊಕ್ರೆಟಿಕ್, ಜಸ್ಟಿಸ್, ಫ್ಯಾಟರ್ನಿಟಿ, ಇಕ್ವಾಲಿಟಿ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಕೊಟ್ಟಿದ್ದೀನಿ ಅಂತ ಬೆಟ್ಟಿನಿಂಗ್ ಮಾಡ್ತಾರೆ. ಆ ವೈಟ್ ಅಂಡ್ ಬ್ಲಾಕ್ ಫೋಟೋನ ಕ್ಲಿಕ್ ಮಾಡ್ತಾರೆ ಲಂಡನ್ ಪ್ರೆಸ್ ಕ್ಲಬ್ ಅಲ್ಲಿ. ಆ ಫೋಟೋ ಇವತ್ತು ವಿಧಾನಸೌಧ ಮುಂದೆ, ಪುರಸಭೆ ಮುಂದೆ ಎಲ್ಲ ತಗೋ ನಿಲ್ಲಿಸ್ತೀರಿ. ಲಂಡನ್ನಿನ ಪ್ರೆಸ್ ಕ್ಲಬ್ನ ಫೋಟೋ ಅದು. ಅದೇ ಲಂಡನ್ನ ಪ್ರೆಸ್ ಕ್ಲಬ್ ನಲ್ಲಿ ಕೇಳ್ತಾರೆ, ಹೆಣ್ಣು ಮಕ್ಕಳುಗಳು ಗುರುತಿಸ್ಕೋಬೇಕು ನೀವು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮಿಸ್ಟರ್ ಅಂಬೇಡ್ಕರ್, ನೀವು ಭಾರತ ದೇಶದ ಹೆಣ್ಣು ಮಕ್ಕಳು ನಿಮ್ಗೆ ಹ್ಯಾಟ್ಸಾಪ್ ಮಾಡ್ಲಿಕ್ಕೆ ಹೋದ್ರೆ ಯಾಕೆ ಕೈ ಕೊಡಲ್ಲ, ಕೈ ಮುಗಿತೀರಿ ಅಂತ ಕೇಳ್ತಾರೆ. ಆಗ ಅಂಬೇಡ್ಕರ್ ಹೇಳ್ತಾರೆ, ನಿಮ್ಮ ಬ್ರಿಟನ್ನಿನ ರಾಣಿಗೆ ನೀವು ಕೈ ಕೊಡ್ತೀರಾ ಅಂತ. ಇಲ್ಲಪ್ಪ, ಬ್ರಿಟನ್ನಿನ ರಾಣಿಗೆ ನಾವು ಕೈ ಮುಗಿತೀವಿ. ಹಾಗಾದ್ರೆ ಕೇಳಿ, ಭಾರತ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ನನಗೆ ಮಹಾರಾಣಿ ಇದ್ದಾಗೆ. ಏನ್ರಿ ಮಾತು, ಅಂಬೇಡ್ಕರ್ ಮಾತು. ಭಾರತದ ಪ್ರತಿಯೊಬ್ಬ ಹೆಣ್ಣು ಮಗಳು ನನಗೆ ಮಹಾರಾಣಿ ಇದ್ದಾಗ, ಅದಕ್ಕೆ ನಾನು ಹ್ಯಾಟ್ಸಪ್ ಮಾಡಲ್ಲ, ಕೈ ಮುಗಿತೀನಿ ಅಂತಾರೆ ಅಂಬೇಡ್ಕರ್. ಎಸ್ ಸಿ ಹೆಣ್ಣು ಮಕ್ಕಳಿಗೆ ಮಾತ್ರ ಹೇಳಿಲ್ಲ, ಭಾರತದ ಸಮಗ್ರ ಹೆಣ್ಣು ಮಕ್ಕಳು. ಇವತ್ತು ಭೀಮಾ ಕೋರೆಗಾಂವ್ ಯುದ್ಧ ನಿಂತಿದೆ, ಆದ್ರೆ ಇನ್ನೊಂದು ಭೀಮಾ ಕೋರೆಗಾಂವ್ 2024ಕ್ಕೆ ನಮ್ಮ ದೇಶದಲ್ಲಿ ಬರ್ತಾ ಇದೆ. ಅವತ್ತಿನ ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಸಿದ್ಧನಾಕ ತಲವಾರು ಹಿಡಿದಿದ್ದ. ಅನಿವಾರ್ಯ ಇತ್ತು, ಪ್ರಜಾಪ್ರಭುತ್ವ ಇರಲಿಲ್ಲ, ಡೆಮೋಕ್ರಟಿ ಇರಲಿಲ್ಲ, ಅವಾಗ ರಾಜಪ್ರಭುತ್ವ ಇತ್ತು. ಅವತ್ತು ಆಯುಧಗಳು ಹಿಡ್ಕೋಬೇಕಾಗಿತ್ತು. ಆದ್ರೆ ಅಂಬೇಡ್ಕರ್ ನಿಮ್ ಕೈಗೆ ಆಯುಧ ಕೊಟ್ಟಿಲ್ಲ ರೀ. ಯಾವ ಯುದ್ಧ ಮಾಡ್ಬೇಕು ನೀವು? ಪೊಲೀಸ್ ಗನ್ ಮ್ಯಾನ್ ಕೊಟ್ಟು 4 ಕೊಠಡಿ ಮಧ್ಯೆ ಇಂಕಾಕ್ಸ್ಕೊಂಡು ಮರ್ಯಾದೆಯಿಂದ ಒಳ್ಳೆ ಯುದ್ಧ ಮಾಡ್ರಯ್ಯ ಅಂತ ನಿಮ್ಮನ್ನ ಬಿಟ್ರೆ, ನೀವು ಮಾಡ್ಬೇಕಾಗಿರೋ ಯುದ್ಧ ಯಾವುದು? ಅವತ್ತು ತಲವಾರು ಅನಿವಾರ್ಯ ಇತ್ತು ಸಿದ್ಧನಾಥನಿಗೆ. ಇವತ್ತು ನಿಮ್ಗೆ ಏನ್ ಹೇಳ್ತಾರೆ ಅಂಬೇಡ್ಕರ್? ಐ ವಿಲ್ ಗಿವ್ ದಿ ಬಿಗ್ ವೆಪನ್ಸ್ ಟು ಯು, ಯು ಕ್ಯಾನ್ ಕ್ಯಾಪ್ಚರ್ ಟು ದಿ ರೆಡ್ ಫೋರ್ಟ್. ನಾನು ಸರಿಯಾದ ಅಸ್ತ್ರ ಕೊಟ್ಟಿದ್ದೀನಿ ನಿಮಗೆ, ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ. ಗನ್ಮ್ಯಾನ್ಗಳು ಏನು ಒಟ್ಟು ಬೂತಲ್ಲಿ ಹೆಂಗಿರ್ತಾರೆ, ಬಾಗಿಲಲ್ಲೂ ನಿಂತಿರ್ತಾರೆ, ಅಲ್ಲೂ ನಿಂತಿರ್ತಾರೆ, ಅಚ್ಚುಕಟ್ಟಾಗಿ ಹೋಗ್ಬಿಟ್ಟು ಇಂಕ್ ಹಾಕೊಂಡು ಸರಿಯಾಗಿ ಯುದ್ಧ ಮಾಡ್ರಯ್ಯ ಅಂದ್ರೆ ನೀವು ಮಾಡ್ತಾರೆ ಯುದ್ಧ ಏನೋ 3000, 2000, 1000 ಮಾರ್ಬಿಟ್ಟು ಬಂದಿಲ್ಲಿ ಜೈ ಭೀಮ್. ಏನ್ ಭೀಮೋ? ಜೈ ಭೀಮ್. 1942ರಲ್ಲಿ ಬಾಬಾ ಸಾಹೇಬ್ರಿಗೆ ಕೆಮ್ಮು ಬಂದ್ಬಿಟ್ಟಿರುತ್ತೆ ಲಂಡನ್ ಅಲ್ಲಿ. ಕೇಳಿಸ್ಕೋಬೇಕೆಲ್ಲ. ಕೆಮ್ಮು ಬಂದಾಗ ಏನಾಗುತ್ತೆ, ಅವ್ರ ಫ್ರೆಂಡು ಡಾಕ್ಟರ್ ಹೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್, ಈ ಕೆಮ್ಮು ಗುಳಿಗೆಯಿಂದ ಇಂಜೆಕ್ಷನ್ ಇಂದ ಹೋಗಲ್ಲ, ಯು ವಿಲ್ ಟೇಕ್ ಸಮ್ ವಿಸ್ಕಿ ಅಂತ. ಅಂಬೇಡ್ಕರ್ ಕಣ್ಣ ಅಗಲ ಮಾಡ್ಬಿಟ್ಟು, ಇಡಿಯಟ್, ನನ್ನ ಜನ ಶತಮಾನದಿಂದ ಕುಡಿದು ನಾಯಿಗಳ ತರ ಸತ್ತೋಗವ್ರೆ, ನಾನೇನಾದ್ರು ಎಲ್ಲಾರು ಮುಟ್ಟದ ಅಂತ ಗೊತ್ತಾಗ್ಬಿಟ್ರೆ ಇನ್ನೆಷ್ಟು ಜನ ಸತ್ತೈತಾರೋ. ನನಗೆ ಕೆಮ್ಮು ವಾಸಿ ಆಗಿದ್ರು ಪರವಾಗಿಲ್ಲ, ನನ್ನ ಕೋಲ್ಡ್ ಹೋಗದೇನೂ ಪರವಾಗಿಲ್ಲ, ಐ ಆಮ್ ನಾಟ್ ಟಚ್ ಟು ದಿ ವೈನ್ ಅಂತಕ್ಕಂಥ ಮಾತನ್ನ ಲಂಡನ್ ಅಲ್ಲಿ ಹೇಳ್ತಾರೆ. ನೀವೇನಾದ್ರೂ ಅಂಬೇಡ್ಕರ್ ಸಾಲ ಹಾಕೊಂಡು, ನೀಲಿ ಸಾಲ ಹಾಕೊಂಡು ನೀವು ಏನಾದ್ರೂ ನೀವು ಟಚ್ ಮಾಡಿದ್ರೆ ನೀವು ಅಂಬೇಡ್ಕರ್ ದ್ರೋಹಿಗಳು. ಟಚ್ ಮಾಡಿದ್ರೆ ಮೊದಲನೇದು. ಎರಡನೇದು ಇಲ್ಲ ನಾನು ಓಪನ್ ಆಗಿ ಹೇಳ್ತೇನೆ, ಯಾಕೆಂದ್ರೆ ಮೌಢ್ಯ ಮತ್ತು ಮಧ್ಯ ಇವೆರಡೂ ಸಹ ನಮ್ಮ ಜನರನ್ನ ಸಮಾಧಿ ಮಾಡಿಬಿಟ್ಟಿದೆ. ರಾಮ ಬೇಕು, ರಾಮಾಯಣ ಬರೆದು ವಾಲ್ಮೀಕಿ ಬೇಡ. ಕೃಷ್ಣ ಬೇಕು, ಭಾರತ ಬರೆದಂತ ವ್ಯಾಸ ಬೇಡ. ಇಂಥ ಅದ್ಭುತ ಮೋಸ ನಡೀತಾ ಇದೆ. ಈ ಮೋಸಕ್ಕೆಲ್ಲ ಉತ್ತರ ಎಲ್ಲಿದೆ ಅಂದ್ರೆ, ನಮ್ಮ ನಾಗಿದೇವ ಸ್ವಾಮಿ ಹೇಳಿದಂಗೆ ಸಂವಿಧಾನದಲ್ಲಿ ಉತ್ತರ ಇದೆ. ಆ ಸಂವಿಧಾನವನ್ನ ಮನೆಗೆ ಅಂಬೇಡ್ಕರ್ ಸಂವಿಧಾನವನ್ನ ನೀವು ತಗೊಳ್ಳಿ. ಇನ್ನು ಮುಂದೆ ಇನ್ನೊಂದು ಪ್ರಾಮಿಸ್ ಮಾಡಿ, ಏನಂದ್ರೆ ನಿಮ್ಮ ಮಕ್ಕಳನ್ನೆಲ್ಲ ಹೇಳಿಸ್ಬೇಕಾದ್ರೆ ಏನ್ ಮಾಡ್ತಾರೆ, ಲೋ ಮಗ ಹೇಳೋ, ಮ್ಯಾಕೇಳೋ, ಬಲ್ಮಗ್ಲಲ್ಲಿ ಹೇಳೋ ಅಂತ ಹೇಳಿಸ್ಬಿಟ್ಟು ಯಾವ್ಯಾವುದೋ ದೇವ್ರ ಫೋಟೋಗಳನ್ನ ತೋರಿಸಿ, ನೀನು ಜೀತ
ನಿನ್ನ ಮಗನೂ ಜೀತ, ನಿಮ್ಮ ಅಪ್ಪನೂ ಜೀತ. ಈಗ ಏನ್ ಮಾಡ್ಬೇಕು, ನಿಮ್ಮ ಮಕ್ಕಳನ್ನ ಹೇಳ್ಸಿ, ಮಗು ಹೇಳಪ್ಪ, ಮ್ಯಾಕ್ ಕೇಳೋ, ನೋಡೋ, ಬೋಟು ಬೂಟು ಶೂಟು ಕೋಟು ನೋಟು ಟಿಪಿ ಜೆಡ್ಪಿ MP MLA ಅನ್ನಭಾಗ್ಯ ಚಿರಭಾಗ್ಯ ಎಲ್ಲಾ ಭಾಗ್ಯನೂ ಕೊಟ್ಟಿರೋ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡಪ್ಪ ಅವ್ನ ಮುಖ ನೋಡು ನೀನು ಅಂತ ತೋರಿಸ್ಬೇಕು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.